ಒಂದೇ ಒಂದು ಸುಳ್ಳು ಹೇಳಿದ್ದಕ್ಕೆ ಯುಧಿಷ್ಠರ ನರಕ ದರ್ಶನ ಪಡಿಬೇಕಾಯಿತು. ಆದ್ರೆ ಅಷ್ಟೆಲ್ಲ ಪಾಪಗಳು ಅಧರ್ಮ ಕೆಲಸ ಮಾಡಿದ ಕೌರವರು ಮಾತ್ರ ಸ್ವರ್ಗದಲ್ಲಿದ್ದಾರೆ. ಇದ್ಯಾ ನ್ಯಾಯ? ಕೂಲ್ ಡೌನ್. ಕೌರವರು ಯುದ್ಧ ಭೂಮಿಯಲ್ಲಿ ವೀರಮರಣ ಹೊಂದಿದ್ದಕ್ಕಾಗಿ ಅವರಿಗೆ ಮೊದಲು ಸ್ವರ್ಗ ಸುಖ ಏನೋ ಸಿಕ್ಕಿದ್ದು ನಿಜ. ಆದರೆ ಸ್ವಲ್ಪ ದಿನಗಳ ನಂತರ ಅವರ ಪಾಪದ ಫಲವಾಗಿ ಅವರು ನರಕವನ್ನು ಅನುಭವಿಸುತ್ತಾರೆ. ಹಬ್ಬ, ಈಗ ಸಮಾಧಾನ ಆಯ್ತು ನನಗೆ. ಮುಂದೇನಾಗುತ್ತೆ? ನಂತರ ಯಮಧರ್ಮರಾಜನು ಯುಧಿಷ್ಠಿರನನ್ನು ಪವಿತ್ರವಾದ ಆಕಾಶ ಗಂಗೆಯ ಕರೆದುಕೊಂಡು ಹೋಗಿ ಸ್ನಾನ ಮಾಡಲು ಹೇಳುತ್ತಾನೆ. ಯುಧಿಷ್ಠನು ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಅವನಲ್ಲಿದ್ದ ಮಾನವ ಗುಣಗಳಾದ ಕ್ರೋಧ, ದ್ವೇಷ, ಹಸಿವು ಮತ್ತು ದುಃಖಗಳೆಲ್ಲ ನಾಶವಾಗುತ್ತವೆ. ಅವನು ದಿವ್ಯ ದೇಹವನ್ನು ಧರಿಸುತ್ತಾನೆ. ಸ್ವರ್ಗಲೋಕದಲ್ಲಿ ಅವನು ಮೊದಲು ಸೂರ್ಯನ ತೇಜಸ್ಸಿನೊಂದಿಗೆ ಕುಳಿತಿರುವ ತನ್ನ ಜ್ಯೇಷ್ಠ ಸಹೋದರ ಕರ್ಣನನ್ನು ಕಾಣುತ್ತಾನೆ. ಅಂದ್ರೆ ಕರ್ಣ ಕೂಡ ಸ್ವರ್ಗದಲ್ಲೇ ಇರ್ತಾನ? ಇನ್ನು ಯಾರನ್ನು ನೋಡ್ತಾನೆ? ಹೌದು. ನಂತರ ವಾಯುದೇವನ ಅಂಶವಾದ ಭೀಮ, ಇಂದ್ರನ ಅಂಶವಾದ ಅರ್ಜುನ, ಅಶ್ವಿನಿ ದೇವತೆಗಳ ಅಂಶವಾದ ನಕುಲ ಸಹದೇವನನ್ನು ದೇವತಾ ರೂಪದಲ್ಲಿ ನೋಡ್ತಾನೆ. ಹಾಗೆಯೇ ಲಕ್ಷ್ಮಿಯ ಅಂಶವಾದ ದ್ರೌಪದಿಯು ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವುದನ್ನು ಕಾಣುತ್ತಾನೆ. ಕೊನೆಯಲ್ಲಿ ಶಂಕುಚಕ್ರ ಗದಾಧಾರಿಯಾದ ಶ್ರೀಕೃಷ್ಣನನ್ನು ನಾರಾಯಣ ರೂಪದಲ್ಲಿ ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಇಲ್ಲಿಗೆ ಮಹಾಭಾರತದ ಕೊನೆ ಪರ್ವವಾದ ಸ್ವರ್ಗಾರೋಹಣ ಪರ್ವ ಕೂಡ ಮುಗಿತು. ಅಂದ್ರೆ ಇಲ್ಲಿಗೆ ನಮ್ಮ ಮಹಾಭಾರತದ ಸಂಪೂರ್ಣ ಕತೆ ಮುಕ್ತಾಯವಾಗುತ್ತದೆ. ಜೈ ಶ್ರೀಕೃಷ್ಣ.